ಮೊದಲು ನೀವು ಕೊಡಿರಿ. ಲೇಡೀಸ್ ಫಸ್ಟ್. ಕೊಡಿ. ಇದು ಶಾಸ್ತ್ರ ರೀ. ಶಾಸ್ತ್ರ ಆಗಿರ್ಬೋದು, ಆದರೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆ ವಿಷಯ ಮೊದಲು ನಿಮಗೆ ಸಲ್ಲಬೇಕು. ಕೊಡಿ. ಮೊದಲು ನೀವು ಕೊಡಿರಿ. ಯಾವಾಗಲೂ ನಾನೇ ಸೋಲ್ಬೇಕಲ್ವಾ? ಏನು ಮಾಡು, ಈ ಪ್ರಪಂಚದಲ್ಲಿ ಗಂಡ ಹೆಂಡತಿ ಮುಂದೆ ಸೋಲ್ಲೇಬೇಕು. ಸರಿ, ನಾನೇ ಸೋಲ್ತೀನಿ. ದೃಷ್ಟಿ ಯಾರು ಹೇಳಿರ್ಬೋದು ಪುಟಿ? ನನ್ನ ತಂಗಿ ಬಣ್ಣ ನೀವ್ ಅಂದ್ಕೊಂಡಿರೋ ತರ ಇಲ್ಲ. ನೀವೆಲ್ಲ ಅಂದ್ಕೊಂಡಾಗೆ ಅವಳ ಕುರೂಪಿನೂ ಅಲ್ಲ. ಅವಳಿರುವುದೇ ಬೇರೆ. ನೋಡಕ್ಕೆ ನಿಜವಾಗ್ಲೂ ಕಪ್ಪಾಗಿಲ್ವಾ? ಇಲ್ಲ, ನಿಜವಾಗ್ಲೂ ನನ್ನ ತಂಗಿ ಹಾಲಿನಷ್ಟೇ ಬೆಳ್ಳಗಿದ್ದಾಳೆ. ನಮ್ಮ ಅಳಿಯಂದ್ರು ಸಾಮಾನ್ಯದವರಲ್ಲ. ಇದ್ರ ಹಿಂದೆ ಯಾರಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಅಯ್ಯೋ ದೇವ್ರೆ, ನಾನೇ ದೃಷ್ಟಿ ಬಣ್ಣದ ವಿಷಯನ ಕರೀಂಗ್ ಹೇಳಿತು ಅಂತ ಗೊತ್ತಾದ್ರೆ ನನ್ನನ್ನು ಕೊಂದೇ ಬಿಡ್ತಾನೋ ಏನೋ. ಹಾಗಂತ ನನ್ ಶರಾವತಿ ಹೆದ್ರು ಹೇಳಿದ್ರೆ ಅವಳು ನನ್ ಕೊಂದ್ಬಿಡ್ತಾಳೆ. ಎಂತ ಸುಳಿಲ್ ಸಿಕ್ಕಾಕೊಂಡೆ ನಾನು. ಊಟ ಮಾಡು ಪುಟ್ಟಿ, ಹಸುವಾಗುತ್ತೆ. ಮಗ, ಬೇಗ ಹುಷಾರಾಕು. ಪುಟ್ಟಿ, ನೀರ್ ಕುಡಿ, ಕಳ್ಳಿ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯ, ಇದು ಒಂದು ಟೆನ್ಷನ್ ಬೇರೆ. ಪಾಪ ಚೆನ್ನಿ ಏನ್ ಮಾಡ್ತಿದ್ದಾಳ ಅಂತಗ. ಅಮ್ಮ, ಇವತ್ತ ನಮಗೂ ನಿಮ್ಮಿಬ್ರು ಸ್ಲೋ ಮೋಷನ್ ಲವ್ ಸ್ಟೋರಿನ ನೋಡಿ ನೋಡಿ ಸಾಕಾಯ್ತು. ಇನ್ನೇನಿದ್ರು ಕತೆ ಸ್ಪೀಡಾಗಿ ಹೋಗ್ಬೇಕು. ದತ್ತನ್ಗೂ ದೃಷ್ಟಿಗೂ ಇವತ್ತೇ ಪ್ರಥಮ ಶಾಸ್ತ್ರ. ಅಮ್ಮ, ಆದ್ರೂ ಎಷ್ಟು ಬೇಗ? ಈಗೇನು ಬೇಡವಾ ಅಮ್ಮ? ಬೈಕ್ ಬೇಡವಂತೆ ಬಿಡಿ. ನಾನು ಯಾವಾಗ್ಲೂ ಹಂಗೆ ಹೇಳ್ದೆ. ಈ ಮನೆ ಗಂಡ್ಮಕ್ಳೆಲ್ಲ ಸೇರಿ ದತ್ತನಿಗೆ ರೆಡಿ ಮಾಡಿ, ಹಾಗೆ ರೂಮನ್ನು ರೆಡಿ ಮಾಡಿ. ನಾವು ರೆಡಿ. ಏನೋ ಸೈಲೆಂಟ್? ನಾವು ರೆಡಿ. ಈ ಮನೆ ಹೆಣ್ಮಕ್ಳು ನಮ್ ದೃಷ್ಟಿನ ಸುಂದರವಾಗಿ ರೆಡಿ ಮಾಡಿ. ಸರಿ ಅಮ್ಮ. ದೃಷ್ಟಿ, ಇವತ್ತು 9 ತಿಂಗಳಿಗೆ ನಮ್ಮನೇಲಿ ತೊಟ್ಲು ಕಟ್ಟಬೇಕು. ದೃಷ್ಟಿ,
ಯಾವ್ದಕ್ಕೂ ಬೆಡ್ಡು ಹೆಂಗಿದೆ ನೋಡ್ಬಿಡ ಸಬಕ್ ಬಾವಾ ಏನು ಬಾವಾ ಬೆಡ್ಡು ಇಷ್ಟೊಂದು ಸಾಫ್ಟ್ ಆಗಿದೆ ಬಾಬಾ ಇವತ್ತು ನೋಡಿ ಈ ಬೆಡ್ಡಿಗೆ ಈ ಕಾಟಿಗೆ ಈ ರೂಮ್ಗೆ ಒಂದು ಕಳೆ ಬಂತು. ಏ ಸೈಲೆಂಟ್, ಈ ತರ ಮಾಡಿದ್ರೆ ಡೆಕೋರೇಷನ್ಸ್ ಎಲ್ಲ ಹಾಳಾಗತ್ತೆ. ಹೌದಲ್ವಾ? ಸಾರಿ 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 ಬಾಬಾ ಸಾರಿ, ಬೇಜಾರು ಮಾಡ್ಕೋಬೇಡಿ. ನವ ಜೋಡಿಗಳಿಗೆ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ಬೇಗ ಬೇಗ ಡೆಕೋರೇಷನ್ ಮಾಡ್ಬಿಡಿ. ಆಯ್ತು. ಆದ್ರೂ ಬಾಬಾ ನಿಮಗೆ ಹೆವಿ ಎಕ್ಸ್ಪೀರಿಯನ್ಸ್ ಬಿಡಿ. ಬೇರೆಯವ್ರ ಫಸ್ಟ್ ನೈಟ್ಗೆ ಈ ರೇಂಜ್ಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ, ಇನ್ನ ನಿಮ್ಮ ಫಸ್ಟ್ ನೈಟ್ ನೆನ್ಸ್ಕೊಂಡ್ರೆ ಸೈಲೆಂಟ್. ಅದ ಓಕೆ ಓಕೆ ಸಾರಿ. ಆದ್ರೂ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಜಸ್ಟ್ ಒಂದೇ ಮಗು ಮಾಡ್ಕೊಂಡಿದ್ದೀರಲ್ಲ, ಯಾಕೆ? ಸೈಲೆಂಟ್, ಸ್ವಲ್ಪ ಸೈಲೆಂಟ್ ಆಗಿರಪ್ಪ. ಅಂತೂ ನಮ್ ದೃಷ್ಟಿ ಕಷ್ಟ ದಿನಗಳು ಕಳೀತು. ಇನ್ನಾದ್ರೂ ದತ್ತನ್ ಜೊತೆ ಸಂತೋಷವಾಗಿರ್ಲಿ. ಹೌದು ಬಾಬಾ, ಅವ್ರ ಸಂತೋಷಕ್ಕೆ ತಾನೆ ನಾವ್ ಇದನ್ನೆಲ್ಲ ಮಾಡ್ತಾ ಇರೋದು. ನಾನಂತೂ ಈ ಮನೇಲಿ ಇಂಥ ಶುಭಗಳಿಗೆ ಬರತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪಾಪ ನನ್ನ ತಂಗೆವ್ವ ಜೀವನದಲ್ಲಿ ಬರೀ ನೋವು ತಿಂತಾನೆ ಬಂದ್ಬಿಟ್ಲು. ಅಕ್ಕನಿಂದ ನೋವು, ಗಂಡನಿಂದ ನೋವು, ಮನೆಯವರಿಂದನೂ ನೋವು. ಅದು ಅಲ್ಲದೆ ಅವಳು ಅಷ್ಟು ಅಂದವಾಗಿದ್ರು ಅದನ್ನ ಮುಚ್ಚಿಡಕ್ಕೆ ಅಂತ ಮುಖಕ್ಕೆ ಮೈ ಕೈಗೆಲ್ಲ ಮಸಿ ಬಳ್ಕೊಂಡು ಓಡಾಡ್ತಾ ಇದ್ಲು. ಇನ್ಮೇಲಾದ್ರೂ ನನ್ನ ತಂಗೆ ಒಂದು ನೋವಿನ ಒದ್ದಾಟ ಕೊನೆ ಆಗ್ಲಿ. ಸೈಲೆಂಟ್, ತುಂಬಾ ನಗ್ಸೋ ವ್ಯಕ್ತಿಗಳು, ತುಂಬಾ ನಗೋ ವ್ಯಕ್ತಿಗಳು ಒಳಗೆ ತುಂಬಾ ಭಾವುಕ ವ್ಯಕ್ತಿಗಳಾಗಿರ್ತಾರೆ ಅಂತ ಕೇಳಿದ್ದೆ. ಆದ್ರೆ ಈಗ ಅದನ್ನ ನೋಡ್ತಾ ಇದ್ದೀನಿ. ನನಗದೆಲ್ಲ ಗೊತ್ತಿಲ್ಲ ಬಾವ. ಒಳ್ಳೆಯವರು ಕಷ್ಟಪಡೋದನ್ನ ನನಗೆ ನೋಡೋಕ್ಕಾಗಲ್ಲ ಅಷ್ಟೇ. ಈಗ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ಆದ್ರೆ ನಾವ್ ಅದನ್ನ ನೋಡೋಕ್ಕಾಗಲ್ವಲ್ಲ. ಏ ಸೈಲೆಂಟ್, ನೋಡೋ ತೆಗೆದು ಕೊಡ್ತೀನಿ ನಿನಗೆ. ಸುಮ್ನೆ ತಮಾಷೆ ಮಾಡ್ದೆ. ಸರಿ ಬಾ, ದತ್ತ ರೆಡಿ ಆದ್ನಂತ ನೋಡೋಣ. ವಾ ವಾ ವಾ, ಎಲೆಂಟ್, ನೀನ್ ರಸಿಕ ಅಂತ ಗೊತ್ತಿತ್ತು. ಆದ್ರೆ ಬಾವಾ, ನಮ್ ಭಾವನು ನಾವು ಬಹಳ ರಸಿಕರು. ಎಲ್ಲಿನ ನಿಜಮಂತಿ ಜೀವನ ಪೂರ್ತಿ ಕಾಯೋದೇ ಆಯ್ತು. ಯಾಕೆ ಯಾವಾಗಲೂ ಗಂಡಸರೇ ಕಾಯ್ಬೇಕು? ಹೆಣ್ಮಕ್ಳು ಹಾಲು ತಗೊಂಡ್ಬರ್ಲಿ ಅಂತ ಒಟ್ಟಿಗೆ ಯಾಕೆ ಬರಬಾರ್ದು? ಪದ್ಧತಿನ ಬದಲಾಯಿಸ್ಬೇಕು. ನೆಕ್ಸ್ಟ್ ಟೈಮ್ ಫಸ್ಟ್ ನೈಟ್ ಆದಾಗ ಹಂಗೆ ಮಾಡೋಣ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚಾರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ. ಆ ಊರೆಯ ನೋಟದ
ಸಂಸಾರದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ಸರಸದನೆ ಸ್ಮರಿಸಿ ಸರಿಯುತ್ತಾ ಸರಿ ಅನಿಸೋ ಸವಿಗನಸ ನನಗೆ ಒಪ್ಪಿಸುತ್ತೀರು ಕಣ್ಣಲ್ಲಿ ಇರುತ್ತಾ. ಮೊದಲು ನೀವು ಕುಡೀರಿ. ಲೇಡೀಸ್ ಫಸ್ಟ್. ಕುಡಿ. ಇದು ಶಾಸ್ತ್ರ ರೀ. ಶಾಸ್ತ್ರ ಆಗಿರ್ಬೋದು, ಆದರೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯ ವಿಷಯ ಮೊದಲು ನಿಮಗೆ ಸಲ್ಲಬೇಕು. ಕುಡಿ. ಮೊದಲು ನೀವು ಕುಡೀರಿ. ಯಾವಾಗಲೂ ನಾನೇ ಸೋಲ್ಬೇಕಲ್ವಾ? ಏನು ಮಾಡು, ಈ ಪ್ರಪಂಚದಲ್ಲಿ ಗಂಡ ಹೆಂಡತಿ ಮುಂದೆ ಸೋಲ್ಲೇಬೇಕು. ಸರಿ, ನಾನೇ ಸೋಲ್ತೀನಿ. ಹಾಲ್. ಇದು ಮಾತಾಡೋ ಸಮಯ ಅಲ್ಲ, ಕಣ್ಣಲ್ಲಿ ಕಣ್ಣಿಡೋ ಸಮಯ, ಉಸಿರಲ್ಲಿ ಉಸಿರಿಡೋ ಸಮಯ, ಮುತ್ತಲ್ಲಿ ಮತ್ತೇರಿಸೋ ಸಮಯ.